ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ IPL ನ ನೆಗೆಟಿವ್ ಟ್ರೆಂಡ್ ಸ್ಟಾರ್ಟ್ ಆಗೋದಕ್ಕೆ ರೀಸನ್ ಏನಿರಬಹುದು? ಒಂಥರ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕೆ ರೀಸನ್, ಬುಲ್ ಮಾರ್ಕೆಟ್ ಇದ್ದಿದ್ದು ಬೇರ್ ಮಾರ್ಕೆಟಿಗೆ ಬರೋದಕ್ಕೆ ರೀಸನ್ ಏನಿರಬಹುದು ಅಂತ ನೋಡುವಂಥ ಸಮಯ. ಅದಕ್ಕಿಂತ ಮುಂಚೆ ಒಂದು ಸ್ಟ್ರಾಂಗ್ ಅಪ್ಡೇಟ್ ಬರ್ತಿದೆ, ಅದನ್ನು ನಿಮ್ಗೆ ಇನ್ಫಾರ್ಮ್ ಮಾಡಲೇಬೇಕು. ICC ಟೂರ್ನಮೆಂಟ್ಸಿಂದ ಈಚೆಗೆ ಉಳ್ಕೊಂಡಿದೆ ಜಿಯೋ ಸ್ಟಾರ್ ಅಂತ ಅಪ್ಡೇಟ್ ಏನು ಬಂದಿತ್ತು. ಸೊ ಇದೆಲ್ಲ ಇಲ್ಲ, ಜಿಯೋ ಸ್ಟಾರ್ ಏನೇ ಈ ವರ್ಲ್ಡ್ ಕಪ್ನ ಬ್ರಾಡ್ಕಾಸ್ಟ್ ಮಾಡುತ್ತೆ, 2026 ವರ್ಲ್ಡ್ ಕಪ್ನ, T20 ವರ್ಲ್ಡ್ ಕಪ್ನ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಬಟ್ ರೆವೆನ್ಯೂ ವಿಚಾರ ಅಂತೂ ಕಿತಾಪತಿ ಅಂತೂ ಆಗಿದೆ, ಗೊಂದಲ ಅಂತೂ ಆಗಿದೆ. ಅಲ್ಲಿ ರೆವೆನ್ಯೂ ಅಂತೂ ಖಂಡಿತ ಇವರು ಅನ್ಕೊಳ್ಳೋ ರೇಂಜ್ಗೆಲ್ಲ ICCಗೆ ಕೊಡೋಕ್ಕಾಗೋದಿಲ್ಲ, ಅಂದರೆ ಜಿಯೋ ಹಾಟ್ಸ್ಟಾರ್ ಅವರು. ಸೊ ಅದರಿಂದ ಕಡಿಮೆ ರೆವೆನ್ಯೂ ಅಂತೂ ಇವರು ಕೊಡ್ತಾರೆ, ಅದು ಮಾತುಕತೆ ಆಗಿದೆ. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಆಗಿದೆ ಅಂತ. ಒಟ್ಟಲ್ಲಿ ಸ್ಟಾರ್ ಅವರೇ ಬ್ರಾಡ್ಕಾಸ್ಟ್ ಮಾಡ್ತಾರೆ, ಜಿಯೋ ಹಾಟ್ಸ್ಟಾರ್ ಅವರನ್ನೇ ಬ್ರಾಡ್ಕಾಸ್ಟ್ ಮಾಡ್ತಾರೆ ಅಂತ ಅಪ್ಡೇಟ್ ಅಂತೂ ಇದೆ. ಸೊ ಇದೊಂದು ಒಳ್ಳೆ ವಿಚಾರ. ಬಟ್ ರೆವೆನ್ಯೂ ಅಂತ ಬಂದಾಗ ಖಂಡಿತ ಕುಸಿತ ಅಂತೂ ಕಂಡಿದೆ ಆ್ಯಡ್ ರೆವೆನ್ಯೂ ವಿಚಾರದಲ್ಲಿ. ಅದೆಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ರೀಸನ್ಸ್ ಏನು ಅಂತ. ಸೊ IPL ವಿಚಾರಕ್ಕೆ ಬಂತು ಅಂದರೂ ಕೂಡ ಅದೇನೇ, IPLನ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಗುರು, ಸ್ಟಾರ್ಟ್ ಆಗಿಲ್ಲ ಅಂತೇನಲ್ಲ. IPL 2023ವರೆಗೂ ಹೆಂಗಿತ್ತು ಅಂತಂದರೆ ಹಿಂಗೆ ಹೋಗ್ತಾ ಇತ್ತು. ಬ್ರ್ಯಾಂಡ್ ವ್ಯಾಲ್ಯೂಯೇಷನ್, IPLದು ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಹೆಂಗಿತ್ತು ಅಂತಂದರೆ ಹಿಂಗೆ ಹೋಗ್ತಿತ್ತು. 2018 ಹಿಡ್ಕೊಂಡು 2023ವರೆಗೂ ಕೂಡ ಹಿಂಗೆ ಇದ್ದಂಥದ್ದು ಸಡನ್ನಾಗಿ ಈ ಥರ ಆಯಿತು. ವರ್ಷದಿಂದ ವರ್ಷಕ್ಕೆ ಈ ಥರ ಆಗ್ತಾ ಇದೆ. ಸೊ ಏನಕ್ಕೆ ಇರ್ಬೋದು ಅಂತ ಕೇಳಿದ್ರೆ ಎಷ್ಟಿತ್ತು ಗುರು? 2023 $11.2 ಬಿಲಿಯನ್ ಇತ್ತು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು. ಇವಾಗ $8.8 ಬಿಲಿಯನ್ ಈ 2025 ಆಫ್ಟರ್ 2025 IPL ಬಂದು ನಿಂತಿದೆ. $2.4 ಬಿಲಿಯನ್ ಕಳ್ಕೊಂಡಿದೆ IPL 2023 ಕಂಪೇರ್ ಮಾಡ್ತು ಅಂತಂದರೆ 2025ಗೆ. ಸೊ ರೀಸನ್ ಏನಿರ್ಬೋದು ಅಂತಂದರೆ ಸಾಕಷ್ಟು ರೀಸನ್ಸ್ ಇದ್ದಾವೆ ಎಫೆಕ್ಟ್ ಆಗಿರುವಂಥದ್ದು. ಮೈನಾಗಿ ಅಡ್ವರ್ಟೈಸಿಂಗ್ ರೀಸನ್ಸ್ಗಳು, ಸ್ಲೋವರ್ ರೆವೆನ್ಯೂ ಗ್ರೋತು. ಇಲ್ಲಿ ಅಡ್ವರ್ಟೈಸಿಂಗ್ ವಿಚಾರಕ್ಕೆ ಬಂತು ಅಂದರೂ ಕೂಡ ಅಷ್ಟೇ, ಜೊತೆಗೆ ಬ್ರಾಡ್ಕಾಸ್ಟರ್ಸ್ ವಿಚಾರಕ್ಕೆ ಬಂತು ಅಂದರೂ ಕೂಡ ಅಷ್ಟೇ ಹಿಂದೆಟ್ ಹಾಕುವಂಥದ್ದು. ಯಾಕೆ ಅಂತಂದರೆ ಅಡ್ವರ್ಟೈಸರ್ಸು ಜಾಸ್ತಿ ಇಲ್ಲೇ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಅಂದರೆ ಇಲ್ಲ ಗುರು ಬೇಕೇ ಬೇಕು. IPLನ ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ IPL ಅಂತ ಬಂದಾಗ ಅಡ್ವರ್ಟೈಸಿಂಗ್, ಅದಕ್ಕೋಸ್ಕರ IPLಗೋಸ್ಕರ ಅಡ್ವರ್ಟೈಸಿಂಗ್ಗೆ ಕಾಯ್ಕೊಂಡು ಕೂತ್ಕೊಂಡ್ರವರು. ಸೊ ಇಲ್ಲಿ ರೆವೆನ್ಯೂ ಗ್ರೋತ್ ಅನ್ನೋದು ಅಡ್ವರ್ಟೈಸಿಂಗ್ ವಿಚಾರದಲ್ಲಿ ಬಂತು ಅಂತಂದರೆ ಕಮ್ಮಿ ಆಗಿದೆ. ಮುಂಚೆ ಕೊಡ್ತಿದ್ದಂಥ ಆ್ಯಡ್ ರೆವೆನ್ಯೂಗೆ ದುಡ್ಡಿರ್ಬೋದು, ಇವಾಗ ಕೊಡ್ತಾ ಇರೋಂಥ ಆ್ಯಡ್ ರೆವೆನ್ಯೂ ದುಡ್ಡಿರ್ಬೋದು, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಆ್ಯಂಡ್ ಬ್ರಾಡ್ಕಾಸ್ಟರ್ಸ್ಗೂ ಕೂಡ ಇಲ್ಲಿ ಫೈನಾನ್ಷಿಯಲ್ ಲಾಸಸ್ ಆಗ್ತಾ ಇದೆ. ಯಾಕಂದರೆ ಆ್ಯಡ್ ರೆವೆನ್ಯೂ ನಂಬ್ಕೊಂಡಿರುವಂಥ ಬ್ರಾಡ್ಕಾಸ್ಟರ್ಸು ಅವ್ರಿಗೆ ಮೇನ್ ಅದೇ ಅಲ್ವಾ, ಆ್ಯಡ್ ರೆವೆನ್ಯೂನೇ ಮೇನ್ ಅವ್ರಿಗೆ. ಅದನ್ನೇ ನಂಬ್ಕೊಂಡಿರುವಂಥ ಬ್ರಾಡ್ಕಾಸ್ಟರ್ಸ್ಗೆ ಇಲ್ಲಿ ಎಫೆಕ್ಟ್ ಆಗ್ತಿದೆ ಅಂತಂದರೆ ಖಂಡಿತ ಇದು IPL ಮೇಲೆ ಡೈರೆಕ್ಟ್ಲಿ ಪರಿಣಾಮ ಅಂತೂ ಬೀರುತ್ತೆ. ಮೈನಾಗಿ ಇಲ್ಲಿ ಬ್ರಾಡ್ಕಾಸ್ಟರ್ಸ್ಗೆ ಜೊತೆಗೆ ಅಡ್ವರ್ಟೈಸರ್ಸ್ಗೆ ತಲೆಗೆ ಬಂದಿದೆ. ಬರೀ IPL ಮೇಲೆ ಇನ್ವೆಸ್ಟ್ ಮಾಡ್ತು ಅಂತಂದರೆ ನಮಗೆ ಇಲ್ಲಿ ರೆವೆನ್ಯೂನ ಜಾಸ್ತಿ ಎತ್ತಕ್ಕಾಗೋದಿಲ್ಲ. ಅಕ್ರಾಸ್ ಆಲ್ ಫೀಲ್ಡ್ಸು ಎಲ್ಲ T20 ಲೀಗ್ಗಳನ್ನು ಕೂಡ ಇಷ್ಟಿಷ್ಟನ್ನು ಡೈವರ್ಸಿಫೈಡ್ ಆಗಿದೆ ಇವಾಗ T20 ಲೀಗ್ ಅನ್ನೋದು. ಎಲ್ಲರೂ ಬರೀ IPL ಮಾತ್ರ ನೋಡ್ತಾರೆ ಅನ್ನೋ ಏನಿಲ್ಲ, ಈಚೆಗಡೆ ಲೀಗ್ಗಳನ್ನು ಕೂಡ ನೋಡ್ತಾರೆ. ಸೊ ಅಲ್ಲೆಲ್ಲ ಡೈವರ್ಸಿಫೈ ಮಾಡ್ಬಿಟ್ಟು ಅಲ್ಲೂ ಕೂಡ ಇನ್ವೆಸ್ಟ್ ಮಾಡೋಣ. ಬರೀ IPLನ ಫೋಕಸ್ ಇಟ್ಕೊಂಡಿದ್ದಂಥ ಅಡ್ವರ್ಟೈಸರ್ಸು ಇವಾಗ ಎಲ್ಲ ಕಡೆನೂ ಕೂಡ ಅಡ್ವರ್ಟೈಸಿಂಗ್ನ ಕೊಡ್ತಾ ಇದ್ದಾರೆ. ಸೊ ಡೈವರ್ಸಿಫೈ ಆಗಿದೆ ಇವಾಗ. ಮುಂಚೆ ಡೈವರ್ಸಿಫೈ ಅಷ್ಟು ಆಗ್ತಿರ್ಲಿಲ್ಲ, IPLಗೋಸ್ಕರ ಹುಡ್ಕೊಂಡು ಕೂತ್ಕೊಂಡವರು. ಬಟ್ ಇವಾಗ ಥರ ಆಗಿಲ್ಲ. ಸೊ ಇದಕ್ಕೆ ಮೈನ್ ಮುಖ್ಯವಾಗಿರುವಂಥ ರೀಸನ್ ಏನಿದೆ, ಅದು 2023ಇಂದ ಆಚೆಗೆ ಆದಂಥ ಡೆವಲಪ್ಮೆಂಟು, ಅದು ಫ್ಯಾಂಟಸಿ ಅಪ್ಲಿಕೇಶನ್ಗಳು ಜೊತೆಗೆ ಈ ಗೇಮಿಂಗ್ ಅಪ್ಲಿಕೇಶನ್ ಅದು ಇದೆಲ್ಲ ವಿಚಾರಕ್ಕೆ ಬಂತು ಅಂದರೆ ಅಡ್ವರ್ಟೈಸರ್ಸ್ಗಳು ಸಿಕ್ಕಾಪಟ್ಟೆ ಬರೋರು. IPL ಅಂತ ಬಂದಾಗ ಅಡ್ವರ್ಟೈಸ್ ಬರ್ತಿದ್ದೇನೆ ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳು. ಮೆಜಾರಿಟಿ ಆಫ್ ಏನೋ ಔಟ್ ಆಗಂಗಿಲ್ಲ ಬಂದ್ಬಿಡೋರು, ಡ್ರೀಮ್ 11 ಟೀಮ್ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅದು ಮಾಡಿ, ಕ್ರೀಮ್ 11 ಅದು ಮಾಡಿ ಇದು ಮಾಡಿ ಅಂತ. ಸೊ ಇವಾಗ ಬರಲ್ಲ. ಏನಕ್ಕೆ ಬರಲ್ಲ ಅಂದರೆ ಬ್ಯಾನ್ ಮಾಡಿದ್ದಾರೆ. ಈ ಹಿಂದೆ ಹೆಂಗಿತ್ತು ಅಂದರೆ 2023ಗಿನ್ನ ಈಚೆ ಹೆಂಗಿತ್ತು ಅಂದರೆ ಟ್ಯಾಕ್ಸ್ ವಿಚಾರದಲ್ಲೂ ಅಷ್ಟೇ 30% ಟ್ಯಾಕ್ಸ್ ಅನ್ನೋದು ಇರಲಿಲ್ಲ. ನೀವು ಫ್ಯಾಂಟಸಿ ಅಪ್ಲಿಕೇಶನ್ಗಳೆಲ್ಲ ಆಡ್ತಿದ್ರೆ ಅಂದರೆ 30% ಟ್ಯಾಕ್ಸ್ನ 2024ಗೆ ತೊಗೊಂಬಂದ್ಬಿಟ್ರು. 2024ಅಲ್ಲಿ ಎಲ್ಲ ಬಿದ್ದೇ ಹೋಯ್ತು, ಹಂಗೆ ನೋಡೋಕೆ ಹೋಯ್ತು ಅಂದರೆ ಅವರು ಇನ್ವೆಸ್ಟೇ ಮಾಡ್ತಾ ಇರಲಿಲ್ಲ. ಅಲ್ಲಿ ಅಡ್ವರ್ಟೈಸಿಂಗ್ ಮೇಲೆ ಇನ್ವೆಸ್ಟೇ ಮಾಡ್ತಿಲ್ಲ. ಯೂಟ್ಯೂಬಲ್ಲೇ ಆಗಿರಲಿ, IPL ಆಗಿರಲಿ ಅಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟೇ ಮಾಡ್ತಿರಲಿಲ್ಲ ಡ್ರೀಮ್ 11 ಅವರು ಇವರು ಎಲ್ಲ. ಯಾಕೆಂದರೆ ಅವ್ರಿಗೆ ಅಲ್ಲಿ ರೆವೆನ್ಯೂ ಜಾಸ್ತಿ ಬರ್ತಾ ಇಲ್ಲ. ಅಲ್ಲಿ 30% ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡಬೇಕಾಗಿತ್ತು. ಸೊ ಇಲ್ಲಿ 30% ಟ್ಯಾಕ್ಸ್ ತಗೊಂಬಂದಿದ್ದರಿಂದ 2024ಅಲ್ಲಿ ಫಸ್ಟ್ ಟೈಮು 2023ಇಂದ 2024ಗೆ ಬೇರ್ ಮಾರ್ಕೆಟ್ನ ಕಾಣಿಸುತ್ತೆ. 2024ಇಂದ ಈಚೆಗಡೆ ನೋಡ್ತು ಅಂತಂದರೆ 2025ಅಲ್ಲಿ ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳ ಬ್ಯಾನ್ ಏನಿದೆ, ಜೊತೆಗೆ ಈ ಎಲ್ಲ ಗೇಮಿಂಗ್ ಅಪ್ಲಿಕೇಶನ್ಗಳೆಲ್ಲ ಬ್ಯಾನ್ ಏನಿದೆ, ಸೊ ಇದು ಡೈರೆಕ್ಟಾಗಿ ಎಫೆಕ್ಟ್ ಆಗಿದ್ದು IPL ಮೇಲೆ. ಅದು ಯೂಟ್ಯೂಬರ್ಸ್ ಮೇಲೂ ಕೂಡ ಎಫೆಕ್ಟ್ ಆಗಿದೆ ಖಂಡಿತ. ಯಾಕೆಂದರೆ ಬರ್ತಿದ್ದಂಥ ಸ್ಪಾನ್ಸರ್ಶಿಪ್ಗಳಾಗಿರ್ಬೋದು, ಜೊತೆಗೆ ಬರ್ತಿದ್ದಂಥ ಆ್ಯಡ್ಸ್ಗಳು, ಯೂಟ್ಯೂಬ್ ವಿಡಿಯೋಲಿ ಬರ್ತಿದ್ದಂಥ ಆ್ಯಡ್ಸ್ಗಳಾಗಿರ್ಬೋದು, ಅದು ಕೂಡ ಚೇಂಜ್ ಆಯಿತು. ಸೊ ನಮಗೆ ಸಿಕ್ಕಿದಂಥ ರೆವೆನ್ಯೂ ಕೂಡ ಅವಾಗ ಸಿಕ್ಕಿದಂಥ ರೆವೆನ್ಯೂನೇ ಬೇರೆ 2023 ಟೈಮಲ್ಲಿ, ಇವಾಗ ಸಿಗ್ತಿರೋಂಥ ರೆವೆನ್ಯೂನೇ ಬೇರೆ. ಸೊ ಡೈರೆಕ್ಟಾಗಿ ಇಲ್ಲಿ ಎಫೆಕ್ಟ್ ಹೊಡೆದಿರೋದು ಯಾವುದು ಅಂತಂದರೆ ಫ್ಯಾಂಟಸಿ ಅಪ್ಲಿಕೇಶನ್ಗಳ ಬ್ಯಾನು, ಜೊತೆಗೆ ಅದ್ರ ಮೇಲೆ ಹಾಕಿದಂಥ ಟ್ಯಾಕ್ಸು. 2024ಅಲ್ಲಿ ಫ್ಯಾಂಟಸಿ ಅಪ್ಲಿಕೇಶನ್ ಮೇಲೆ ಹಾಕಿದಂಥ ಟ್ಯಾಕ್ಸು, ಜೊತೆಗೆ ಒಟ್ಟಲ್ಲಿ ಗೌರ್ಮೆಂಟಿಂದನೇ ಇದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗಿರೋದು. ಇಲ್ಲ ಅಂದರೆ ಖಂಡಿತ ಇಲ್ಲಿವರೆಗೂ ಸಹ IPL ಬೀಳೋಂಥ ಮಾತೇ ಇಲ್ಲ.
$2.4 ಬಿಲಿಯನ್ ಏನು ಲಾಸ್ ಆಗಿದೆ ಬ್ರ್ಯಾಂಡ್ ವ್ಯಾಲ್ಯೂಯೇಷನಲ್ಲಿ IPLದು. ಸೊ ಇದು ಬಿದ್ದಿರೋದೇ ಮೇಯ್ನು ಫ್ಯಾಂಟಸಿ ಅಪ್ಲಿಕೇಶನ್ಗಳಿಂದ. ಫ್ಯಾಂಟಸಿ ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡಿದ್ರಿಂದನೇ ಹೊಡೆತ ಬಿದ್ದದ್ದು. ಇನ್ಫ್ಯಾಕ್ಟ್ ಫ್ರಾಂಚೈಸಿಗಳಿಗೂ ಕೂಡ, ಇಂಡಿವಿಜುವಲ್ ಫ್ರಾಂಚೈಸಿಗಳಿಗೂ ಕೂಡ ಹೊಡೆತ ಬಿದ್ದಿದೆ. ಅವರೆಲ್ಲ ಹೆಂಗೆ ನಂಬ್ಕೊಂಡಿದ್ರು ಅಂತಂದರೆ ಇದು ಫ್ಯಾಂಟಸಿ ಸ್ಪೋರ್ಟ್ಸ್ ಅನ್ನೋದು ಹೆಂಗಿರುತ್ತೆ ಅಂದರೆ IPL ಆ್ಯಡ್ ರೆವೆನ್ಯೂ ಅನ್ನೋದು ಇನ್ನೂ ಗ್ರೋತ್ ಆಗುತ್ತಿದ್ದು, ಸಿಕ್ಕಾಪಟ್ಟೆ ಗ್ರೋತ್ ಆಗುತ್ತಿದ್ದು IPL ಅನ್ನೋ ಥರ ಎಲ್ಲ ಆ ಒಂದು ಇಂಟೆನ್ಷನಲ್ಲಿದ್ದರು. ಬಟ್ ಇವಾಗ ಆ ಥರ ಕಾಣಿಸ್ತಾ ಇಲ್ಲ. ಫ್ರಾಂಚೈಸಿಗಳು ಕೂಡ ಒಂಥರ ಅವಾಗ ಸೆಟ್ ಆಗಿಬಿಟ್ಟಿರೋ 2022, 23, 21 ಈ ಥರ ಟೈಮಲ್ಲೆಲ್ಲ ಫುಲ್ ಸೆಟ್ ಆಗೋಗ್ಬಿಟ್ಟಿದ್ರು. ಇಲ್ಲಾಗಿರೋ ಬೇಜಾನ್ ದುಡ್ಡು ಐತೆ ಅಂತ. ಸೊ ಆ ಥರ ಮೈಂಡ್ಸೆಟ್ಟಿಗೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ರು. ಕೋಚ್ಗಳಿಗೆ ಅಷ್ಟು ಕೋಟಿ ಕೊಡೋದು, ಒಂಥರ ಸಪೋರ್ಟ್ ಸ್ಟಾಫ್ಗಳಿಗೆ ಲಕ್ಸುರಿ ಟ್ರೀಟ್ಮೆಂಟ್, ಎಲ್ಲರಿಗೂ ಲಕ್ಸುರಿ ಟ್ರೀಟ್ಮೆಂಟ್ನ ಕೊಡೋತಿದ್ರು. ಅವಾಗಿತ್ತು ಮೈಂಡ್ಸೆಟ್ಟು. ಬಟ್ ಇವಾಗ ಎಲ್ಲ ಕಟ್ ಆಫ್ ಮಾಡ್ತಾ ಇದ್ದಾರೆ, ಸ್ವಲ್ಪನೇ ಕಟ್ ಆಫ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ IPL ಖಂಡಿತ ಬಿದ್ದಿದೆ, ಅದನ್ನಂತೂ ಒಪ್ಕೊಳ್ಳೇಬೇಕು. ಏನಕ್ಕೆ ಅಂತಂದರೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ಗೌರ್ಮೆಂಟ್ ಪಾಸ್ ಮಾಡಿರೋಂಥ ಆರ್ಡರ್ಸ್ಗಳಿಂದ IPL ಕೆಳಗಡೆ ಕಳ್ಸ್ಕೊಂಬಿದ್ದಿದೆ. ಸೊ ಇದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದು ಬ್ರಾಡ್ಕಾಸ್ಟರ್ಸ್ ಮೇಲೂ ಎಫೆಕ್ಟ್ ಆಗುತ್ತೆ, ಇಂಡಿವಿಜುವಲ್ ಫ್ರಾಂಚೈಸ್ ಮೇಲೂ ಎಫೆಕ್ಟ್ ಆಗುತ್ತೆ, ಜೊತೆಗೆ ಈ ಅಡ್ವರ್ಟೈಸರ್ಸ್ ಮೇಲೂ ಎಫೆಕ್ಟ್ ಆಗುತ್ತೆ, ಇನ್ವೆಸ್ಟರ್ಸ್ ಮೇಲೆ, ಸ್ಪಾನ್ಸರ್ಸ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಎಲ್ಲರ ಕಡೆಯಿಂದನೂ ಎಫೆಕ್ಟ್ ಆಗೋದಕ್ಕೆ ಮೇಯ್ನ್ ರೀಸನ್ಸ್ ಏನು ಅಂತಂದರೆ ಅದು ಗೌರ್ಮೆಂಟ್ ಪಾಸ್ ಮಾಡಿರುವಂಥ ಆರ್ಡರ್ಸು, ಲಾಸು. ಸೊ ಇದನ್ನು ಒಪ್ಕೊಳ್ಳೇಬೇಕು. ಇದು ಹಾನೆಸ್ಟಾಗಿ ಹೇಳ್ತಾ ಇರೋದು, IPL ಲಾಸಲ್ಲಿ ನಡೀತಿದೆ. ಮುಂಚೆಗೆ ಕಂಪೇರ್ ಮಾಡ್ತು ಅಂತಂದರೆ 2023 ಸೈಕಲ್ ಕಂಪೇರ್ ಮಾಡ್ತು ಅಂದರೆ IPL ಇವಾಗ ಲಾಸಲ್ಲಿ ನಡೀತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.